ಮುರಿದತ್ತಿ. ಹೌದು ಒಂದು ಹಲ್ಲು ಮುರಿದದ. ಹೌದು. ಮುಕ್ಕಾಗಿರ್ತಕ್ಕಂಥವನ್ನ ಯಾರು ಪೂಜೆ ಮಾಡಂಗಿಲ್ಲ. ಯಾವುದೇ ಮೂರ್ತಿ ಇರ್ಲಿ, ಯಾವುದಕ್ಕೂ ಮೂರ್ತಿ ಪೂಜೆ ಮಾಡಂಗಿಲ್ಲ, ಎಲ್ಲ ಹೊರಗಿಡ್ತಾರ ಮತ್ತೆ ಬ್ಯಾರೆ ತರ್ತಾರ ಅಂತ ಹೇಳಿದ. ಮುಕ್ಕಾದ ಮೂರ್ತಿಗಳನ್ನ ಹೊರಗಿಟ್ಟ ಬ್ಯಾರೆ ಮೂರ್ತಿ ತಂದ ಪೂಜೆ ಮಾಡ್ತಾರ ಅನ್ನುವಂತ ಮಾತನ್ನ ಹೇಳಿದ್ರು. ಹೇಳಿದಾರ್ರಿಪ್ಪ ಗುರುಜಿಯವರ 84 ಮತ್ತು 85ನೇ ಪೇಜ್ದೊಳಗ ಹಾ ಗಣಪತಿ ಹಲ್ಲ ಮುಕ್ಕಾಗೈತಿ ಅನ್ನುವಂತ ವಿಷಯ ನಮಗೇನು ಸಿಕ್ಕಿಲ್ಲ. ಹೌದು ಹೌದಿಲ್ಲ? ಹಾ ಅವ ಹುಟ್ಟಿದ ನಂತರದ ಸುದ್ದಿ ನೀವು ಮಾತಾಡಿದ್ರಿಪ್ಪ ಅಂತಂದ್ರ ಹಾ ಹುಟ್ಟಿದ ನಂತರದ ಮುಂದಿನ ಅಧ್ಯಾಯದೊಳಗ ಹೌದು ಎಲ್ಲಾರ ಹೋಗಿ ನಿಮಗೆ ಸಿಕ್ಕಿತಪ್ಪ ಅಂತಂದ್ರೆ ಇಂಥ ಪೇಜ್ನೊಳಗ ಇಂಥ ಹಲ್ಲ ಮುರಿದತ್ತಿ ಹಿಂಗ ಕಾರಣಕ್ಕಾಗಿ ಅನ್ನುವಂಥದ್ದು ಹೇಳಿದ್ರಿಪ್ಪ ಅಂದ್ರೆ ನಮಗೂ ಜರ ಗುರ್ತಾಕೈತಿ. ಹೌದೌದ್ರಿಪ್ಪ. ಹೌದಿಲ್ಲ? ನಾವ್ ಹೇಳಿದ ಬುಕ್ನಾಗತ್ ಹೇಳ್ರಿ ಸರ. ನಾವು ಬಹುಶ್ ಪುರಾಣ ಭಾಗ 1 84ರಾಗ ಅಡಿವಿ, ನೀವು 83 82 ಹಿಂದಿನ ಸುದ್ದಿ ಹೇಳಾಕತ್ತೀರಿ. ಹೌದೌದ್ರಿಪ್ಪ. ಅಲ್ಲಿ ಗಣಪತಿನ ಹುಟ್ಟಿಲ್ಲ. ಗಣಪತಿ ಹುಟ್ಟಿದ್ 84ನೇ ಪೇಜ್ ನಂಬರ್ಕ. ಹಾ ಅದು ಯಾವ ಗಣಪತಿ ಸುದ್ದಿ ಐತಿ, ಅದು ಏನೈತಿ ಅನ್ನೋದು ನೀವು ತಿಳಿದು ನೋಡ್ಕೋರಿ. ಹಾ ನೆಕ್ಸ್ಟ್ ಪಾಳಕ್ಕೆ ಹೌದಿಲ್ಲ? ಹೇಳ್ತಾರಿಪ್ಪ. ಅಧ್ಯಾಯನು ಬೇರೆ ಅದ, ಪೇಜನು ಬೇರೆ ಅದ. ಹಾ ಅದ ಯಾವ ಸಂದರ್ಭಕ್ಕಾಗಿ ಈ ವಿಷಯನ ಮಾತಾಡಿದ್ರು ಅನ್ನೋದು ನಮಗೂ ಗುರ್ತಾಗ್ಲಿಲ್ಲ. ಹೌದೌದ್ರಿಪ್ಪ. ನೋಡು ಮುಂದಿನ ಪಾಳ್ಯದೊಳಗೆ ತಿಳಿಸಿ ಹೇಳ್ತಾರ ಅನ್ನುವಂತ ಆತ್ಮವಿಶ್ವಾಸ ಐತಿ. ಹೌದ್ರಿಪ್ಪ. ಅದಕ್ಕೆ ನಾವು ಗಂಡಿಗೆ ಗಂಡ ಹುಟ್ಟಿಸಿವಿ ಅಂತ ತಿಳ್ಕೊಂಡು ಏನ್ ಮಾಡಿದಿವ್ರಿಪ್ಪ? ನಾವೇನು ಕಡಿಮೆ ಇಲ್ಲ, ಹೆಣ್ಣು ಹಾಡಕ್ಕೆ ಬಂದೀವಿ. ಹೆಣ್ಣಂದ್ರೆ ಹೆಚ್ಚಿಂದ ಐತಿ, ಹೆಣ್ಣಿಗೆ ಹೆಣ್ಣು ಹುಟ್ಟಿಸ್ಬೇಕಂತ ತಿಳ್ಕೊಂಡು ಏನ್ ಮಾಡಿದಿವ್ರಿಪ್ಪ? ಇವತ್ತು ಪಾರ್ವತ ದೇವಿ ನೀಲಗಿರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡಿದ್ಲು. ಹೌದು. ಶಂಕರಿ ದೇವಿ ದಡೆಯಿಂದ ರೌದ್ರಿ ಶಕ್ತಿ ಹುಟ್ಟಿ ಬಂದು ಹೌದು ರೂರು ಅಂತಕ್ಕಂಥ ದೈತ್ಯನ ಸಂಹಾರ ಮಾಡಿದ್ಲು. ಹೌದು. ಅಲ್ಲಿ ಸುಖ ಅನ್ನುವಂಥದ್ದು ಸಿಕ್ತು, ಶಾಂತಿ ಒದಗಿಸಿಕೊಟ್ಲು ಅಂತ ಹೇಳಿದ್ರು. ಹೌದು ಹೇಳಿದಾರ್ರಿಪ್ಪ. ಹೌದಿಲ್ಲ? ಹಾ ನೀವು ಹಾಡಿರ್ತಕ್ಕಂಥ ಇತಿಹಾಸ ಹೌದು. ಹೆಂಗದ ನೋಡ್ರಿ ಗುರುಜಿ ಅವರ ಮಾತಲ್ಲಿ. ಹೆಂಗದರಿಪ್ಪ ಮಾತ? ಪಾರ್ವತ ದೇವಿ ನೀಲಗಿರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡಬೇಕಾದ್ರಲ್ಲಿ ನಮ್ಮಪ್ಪ ಶಿವನನ್ನ ಕುರಿತು ತಪಸ್ಸು ಮಾಡ್ಯಾಳು. ಅಲ್ಲಿ ನಮ್ಮ ಅಪ್ಪನ ವರ ನಿಮ್ಮವ್ವಾಗ ಐತಿ. ಹೌದ್ರಿಪ್ಪ. ಒಂದನೇ ಮಾತ. ಹಾ ಇನ್ನು ಎರಡನೇದು, ಅಲ್ಲಿ ಯುದ್ಧ ಆಗ್ಯದ, ದೈತ್ಯನ ಸಂಹಾರ ಮಾಡ್ಯಾಳ. ದೈತ್ಯನ ಸಂಹಾರ ಮಾಡೋ ಕಾಲಕ್ಕ ದೈತ್ಯ ಸಂಹಾರ ಆದ ಬಳಿಕ ದೇವಾನು ದೇವತೆಗಳು ಹಸದ ನಿತ್ತಾರೋ. ಹೌದು. ಹಸದಂತವರಿಗೆ ನಿಮ್ಮ ಅವ್ವಾಗ ಅನ್ನ ಹಾಕಾಕ ನೇಗಲಿಲ್ಲ. ಹುಟ್ಸೋದು ಗೊತ್ತಾಯ್ತು, ನಿಮಗೆ ಕೊಲ್ಲೋದು ಗೊತ್ತಾಯ್ತು. ಹೌದೌದು ಗೊತ್ತಾಗಿದ್ರೆ ಮಕ್ಕಳಿಗೆ ಅನ್ನ ಯಾಕೆ ಕೊಡಲಿಲ್ಲ ಅನ್ನುವಂಥದ್ದು ನಮ್ಮದು ವಾದ ಐತಿ. ಫಸ್ಟ್ ಸಂಹಾರ ಮಾಡ್ರಿ ಉತ್ಪತ್ತಿ ಮಾಡ್ರು. ಹೌದಿಲ್ಲ? ಹಾ ಅದಕ್ಕ ಹಾ ನೋಡೋಣ ಸವಿಸ್ತಾರವಾಗಿ ಯಾವ ರೀತಿ ಮುಂದಿನ ಪಾಠದಾಗ ವಿಷಯವನ್ನು ಹಿಡ್ಕೊಂಡು ಬರ್ತಾರ. ಹೌದು ಹೇಳ್ತಾರ್ರಿಪ್ಪ. ಯಾಕಪ್ಪ ಅಂದ್ರೆ ಇವತ್ತು ಗಂಡ ಹಾಡ್ಲಿಕ್ಕೆ ಬಂದಿವಿ. ಗಂಡ ಹೆಂಗ ಹೆಚ್ಚ, ಗಂಡ ಅಂದ್ರ ಏನ? ಹೌದು. ಹೌದಿಲ್ಲ? ಹಾ ಎದಕ್ಕೆ ಗಂಡ ಅಂತಾರ, ಎದಕ್ಕೆ ಹೆಣ್ಣಂತಾರು? ಹೌದೌದು. ಏನ್ ಇದಕ್ಕಾಗಿ ಅಂತಾರ, ಏನ್ ಇರ್ಲಿಕ್ಕಾಗಿ ಅಂತಾರ. ಹೌದಿಲ್ಲ? ಹಾ ವಿಚಾರ ಮಾಡುವಂತ ಮಾತುಗಳದಾವು. ಹೌದೌದ್ರಿ. ಇವತ್ತು ಗಂಡ ಮಗ ಹೆಚ್ಚೋ, ಏನು ಹೆಣ್ಣ ಮಗಳು ಹೆಚ್ಚೋ, ಹಾ ಏನು ಗಂಡ ಹೆಚ್ಚೋ, ಏನು ಹೆಂಡತಿ ಹೆಚ್ಚೋ. ಹೌದು. ಇವತ್ತು ಲೋಕಾರೂಢಿ ಒಳಗಿರ್ಬೋದು, 18 ಪುರಾಣದೊಳಗಿರ್ಬೋದು, ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡೋದೈತಿ. ಆಯ್ತ್ರಿಪ್ಪ. ಹೌದಿಲ್ಲ? ಹಾ ಮುಂದಿನ ಪಾಳ್ಯದೊಳಗೆ ಸರಿಜೋಡಿ ಕಲಾವಂತರು ಯಾವ ರೀತಿ ಹೆಣ್ಣು ಮಕ್ಕಳನ್ನ ಬೆಳೆಸ್ತಾರೋ ಹಾ ಅದೇ ಪ್ರಕಾರವಾಗಿ ಗಂಡ ಮಕ್ಕಳನ್ನ ಬೆಳೆಸುವಂತ ಕರ್ತವ್ಯ ನಮ್ಮದೈತಿ. ಹೌದ್ರಿಪ್ಪ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಇವತ್ತು ನೋಡು, ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಏನೇನು ಇರ್ಲಾರ್ದಾಗ ಶೂನ್ಯದೊಳಗ ನಮ್ಮ ಅಪ್ಪ ಹೆಂಗಿದ್ದ ಅಂತಕ್ಕಂಥ ಪದ್ಯವನ್ನ ಹಾಡಿ ಹೇಳಿವಿ. ಹಾ ಹೇಳಿದಾಗ ಅದೇ ಪ್ರಕಾರ ಬಹಳಷ್ಟು ಮಾತಾಡಿ ದೈಹಿಕ ಹಾ ಯಥಾ ಪ್ರಕಾರ ಒಂದು ಚಾಲವನ್ನ ಹಾಡಿ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋನು. ಕೊಡೋಣ್ರಿಪ್ಪ. ಹೆಂಗ ಬರ್ತಾರ ಯಾವ್ಯಾವ ಇತಿಹಾಸವನ್ನ ಕೆದಕ್ತಾರ, ಏನೇನು ಮಾತಾಡ್ತಾರ ನೋಡ್ಕೊಂಡ ಹಾ ಮುಂದಿನ ಪಾಳ್ಯಕ್ಕೆ ನಂಬರ್ ಹಚ್ಚುನ್. ಆಯ್ತಾಯ್ತ್ರಿ.